ನಮ್ಮ ತಾಲೂಕು ಮಟ್ಟದಲ್ಲಿ ಜಯಗಳಿಸಿದಂಥ ಮಕ್ಕಳನ್ನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿತ್ತು. ಜಿಲ್ಲಾ ಮಟ್ಟದಲ್ಲೂ ಸಹ ಈ ಮಕ್ಕಳು ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ನಯನ ಅವರು ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನ, ಐಶ್ವರ್ಯ ಗುಂಡು ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ನಿನ್ನೆ ನಡೆದಂಥ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ನವೋದಯ ಶಾಲೆಯಲ್ಲಿ ನಡೆದಂಥ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಲಾಗಿತ್ತು. ನಮ್ಮ BRC ಕಚೇರಿಗೆ BRC ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಅದೇ ಮಕ್ಕಳನ್ನು ನಾವು ನಮ್ಮ ಕಚೇರಿಗೆ ಕರೆಸಿ ನಮ್ಮಿಂದ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡಲಾಯಿತು. ಹಾಗಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ವೃತ್ತಿ ಬಾಂಧವರಿಗೆ ಈ ಮೂಲಕ ನಾನು ಅಭಿನಂದನೆಯನ್ನು ಈ ಒಂದು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿ ಅದರಲ್ಲಿ ನಯನ ಮತ್ತು ಐಶ್ವರ್ಯ ಒಂದು ಸ್ಥಾನವನ್ನ ಕ್ರೀಡೆಯಲ್ಲಿ ಗುಂಡು ಎಸೆತದಲ್ಲಿ ಮತ್ತು ಎತ್ತರ ಜಿಗಿತದಲ್ಲಿ ಗೆದ್ದು ವಿಜೇತರಾಗಿದ್ದಾರೆ. ಅವರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ನವೋದಯ ಶಾಲೆಯಲ್ಲಿ ನಡೆದಂತಹ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಅಥವಾ ಮಕ್ಕಳ ಹಬ್ಬದ ಕಾರ್ಯಕ್ರಮದಲ್ಲಿ ಪೋಷಕರನ್ನ ಕರೆಸಿ ಆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗಿದೆ. ಆ ವಿದ್ಯಾರ್ಥಿಗಳನ್ನ ನಮ್ಮ ಯಳಂದೂರು ತಾಲೂಕಿನ ಮಕ್ಕಳು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಇಂತಹ ವಿಶೇಷ ಚೇತನ ಮಕ್ಕಳನ್ನ ಆ ಪೋಷಕ ವರ್ಗ ಆಗಿರ್ಬೋದು, ನಮ್ಮ ಶಿಕ್ಷಕರಿಂದ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಸಾರ್ವಜನಿಕರಾಗಿರ್ಬೋದು ಅವರಿಗೆ ವಿಶೇಷ ಆದ್ಯತೆಯನ್ನು ನೀಡಿ ಮಕ್ಕಳಲ್ಲಿ ಒಂದು ಚೈತನ್ಯವನ್ನು ತುಂಬುವಂತಹ ಕೆಲಸವನ್ನ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ ಮತ್ತು ನಯನ ಮತ್ತು ಐಶ್ವರ್ಯ ಮತ್ತು ಅವರ ಪೋಷಕ ವೃಂದದವರು ಆ ಮಕ್ಕಳನ್ನ ಉತ್ತೇಜನವನ್ನ ಮಾಡಲಿ, ಅವರು ಬೆಳೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನನ್ನ ವೃತ್ತಿ ಬಾಂಧವರೆಲ್ಲರೂ ಕೂಡ ನಮ್ಮಲ್ಲಿ ಇದ್ದು ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮಕ್ಕಳಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.